ಇದಾವಲ್ಲ ಇದು ಪರ್ಫೆಕ್ಟ್ಲಿ ಫಾರ್ ಯು ಪಿ ಎಸ್ ಸಿಗೆ ಇದೆ. ಓಕೆ ಅಂದ್ರೆ IAS ಎಕ್ಸಾಮ್ ಅಂತ ನಾವೇನು ಕನ್ಸಿಡರ್ ಮಾಡ್ತೇವೆ ಅದಕ್ಕೆ ಆಕ್ಚುಲಿ. ಓಕೆ ಸೇಮ್ ಎಕ್ಸಾಮಿನೇಷನ್ ಅಪ್ರೋಚ್ ಸೇಮ್ ಪ್ಯಾಟರ್ನ್ ಅಂತ ಅನ್ಬೋದು. ದಟ್ ವುಡ್ ಬಿ ಫಾರ್ ಸ್ಟೇಟ್ ಲೆವೆಲ್. ಅವಾಗ ನಾವು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೇವೆ. ಓಕೆ and the exam which they conduct is a KS, Karnataka Administrative Service. Difference ಅಂತಂದಾಗ ಓಕೆ ಇದೇನು ಯು ಪಿ ಎಸ್ ಸಿ ಕಂಡಕ್ಟ್ ಮಾಡೋದು ಆಕ್ಚುಲಿ ಗವರ್ಮೆಂಟ್ ಎಕ್ಸಾಮ್ಸ್ ಅಂತ ನಾವು ನೋಡಿ ಗೊತ್ತಂದ್ರೆ 4 ಗ್ರೇಡಿಂಗ್ ಅಲ್ಲಿ ಇರುತ್ತೆ. ಗ್ರೂಪಿಂಗ್ಸ್ ಇರುತ್ತೆ. ಗ್ರೂಪ್ ಎ, ಬಿ, ಸಿ ಮತ್ತೆ ಡಿ ಅಂತ ಹೇಳ್ತೇವೆ. ಗ್ರೂಪ್ ಎ ಮತ್ತೆ ಬಿ ಏನಿದೆ ಓಕೆ ಇದನ್ನ ಆಫೀಸರ್ಸ್ ಲೆವೆಲ್ ಅಂತ ಏನ್ ಹೇಳ್ತೇವೆ ಇದು ಪೋಸ್ಟ್. ಸಿ ಮತ್ತೆ ಡಿ ಅಲ್ಲಿ ಏನಿರುತ್ತೆ ಸಬಾರ್ಡಿನೇಟ್ಸ್ ಕ್ಲರಿಕಲ್ ಅಂತ ನಾವೇನ್ ಮೆನ್ಷನ್ ಮಾಡ್ತೀವಿ ಇದು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ನಾವು ನೋಡುವಂದ್ರೆ PSI ಅಂತ ಕನ್ಸಿಡರ್ ಮಾಡುವಂದ್ರೆ ದಟ್ಸ್ ಅ ಗ್ರೂಪ್ ಸಿ ಜಾಬ್. ಓಕೆ ಇದಾದ್ಮೇಲೆ ಅವರು ಮೇಲ್ಭಾಗದ ಒಳಗೆ ಅದು ನಾವು ನೋಡುವಂದ್ರೆ ಯೂಶಲಿ ವುಡ್ ಹ್ಯಾವ್ ಹರ್ಡ್ ಆಫ್ ದೀಸ್ ವರ್ಡ್ಸ್ ಸರ್ಕಲ್ ಇನ್ಸ್ಪೆಕ್ಟರ್. ಓಕೆ CPI ಅಂತ ಒಂದು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಬರುತ್ತೆ DYSP, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ದಟ್ ವುಡ್ ಬಿ ಗ್ರೂಪ್ ಬಿ. Okay, and then further higher promotion it would be superintendent of police, SP. Okay, that is IPS officer. That is a group A post. That's the way 4 grading is actually. Okay, group A anta ನಾವು ಕನ್ಸಿಡರ್ ಮಾಡಿದ್ರೆ ಇದನ್ನ ರಿಕ್ರೂಟ್ ಮಾಡೋದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ at all over India level. ಸ್ಟೇಟ್ ಲೆವೆಲ್ ಅದೊಳಗೆ ನಾವು ನೋಡುವ ಅಂದ್ರೆ ಗ್ರೂಪ್ A post ಬಟ್ ಸ್ಟೇಟ್ ಕ್ಯಾಡರ್ ಅಂತ ಬರುತ್ತೆ. that would be conducted by the Karnataka State Public Service Commission. Okay, so ಈ ಹಂತದೊಳಗೆ ನಾವು ನೋಡಿದ್ವಿ ಅಂದ್ರೆ ಓಕೆ ಸೆಂಟ್ರಲ್ ಒಳಗೆ ನಾವು ನೋಡಿದಾಗ ಗ್ರೂಪ್ ಎ ಪೋಸ್ಟ್ UPSC ಮಾಡುತ್ತೆ. ಗ್ರೂಪ್ ಬಿ ಪೋಸ್ಟ್ ಗೆ SSC ಅಂತ ಬರುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇರುತ್ತೆ. ಓಕೆ ದೇ ಗೋ ಫಾರ್ ದ ಗ್ರೂಪ್ ಬಿ. ನಮ್ಮ ಕರ್ನಾಟಕದ ರಿಲೇಟೆಡ್ ಸ್ಟೇಟ್ಸ್ ಕಮಿಷನ್ಸ್ ರಿಲೇಟೆಡ್ ಆಗಿ ನೋಡಿದ್ರೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಆಲ್ ಟುಗೆದರ್ ಕಂಡಕ್ಟ್ ಮಾಡೋದು KPSC ನಮ್ಮಲ್ಲೇ. ಓಕೆ ಬಟ್ ದಟ್ ವುಡ್ ಬಿ ಆಫ್ ಈಗ ಸಮ್ಮತಿಲ್ ಗ್ರೂಪ್ ಎ ಅಂತಂದ್ರೆ ಏನು ಆಸ್ ಪರ್ ದ ಕರ್ನಾಟಕ KPSC ನಾವು ನೋಡುವಂದ್ರೆ ಇದ್ರ ಒಳಗೆ ಅಸಿಸ್ಟೆಂಟ್ ಕಮಿಷನರ್ ಗ್ರೂಪ್ ಎ ಒಳಗೆ ಹೋಗುತ್ತೆ, ತಹಸೀಲ್ದಾರ್ ಗ್ರೂಪ್ ಬಿ ಒಳಗೆ ಬರುತ್ತೆ. ಸೇಮ್ ವೇ. ಓಕೆ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಗ್ರೂಪ್ ಎ ಒಳಗೆ ಹೋಗುತ್ತೆ, DYSP ಏನಾಗುತ್ತೆ ಗ್ರೂಪ್ ಬಿ ಒಳಗೆ ಬರುತ್ತೆ. ಈ ರೀತಿಯಾಗಿ ಸೊ ಅದ್ರೊಳಗೆ ಮತ್ತೆ ಸಬ್ ಗ್ರೇಡಿಂಗ್ ಒಳಗೆ ಬಂದಿರುತ್ತೆ. ಆ ಬೇಸಿಸ್ ಮೇಲೆ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ಅಂತ ಕನ್ಸಿಡರ್ ಮಾಡ್ತೇವೆ. ಗ್ರೂಪ್ ಸಿ ಅದು ಕಂಡಕ್ಟ್ KPSC ಮಾಡಬಹುದು, ಇಲ್ಲಂತಂದ್ರೆ ಇನ್ನೊಂದು ಅಥಾರಿಟಿ ಇದೆ ದಟ್ ಇಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹೇಳ್ತೇವೆ KEA. They go for the group C ಆಗಿರಬಹುದು, D ಆಗಿರಬಹುದು, other the further recruitment. There is a one systematic order who has to conduct which exam. Okay, so ಇದೇನು ನಾನು UPSC ಅಥವಾ IAS ಸ್ಲೈಡ್ಸ್ ಗಳು ಹೇಳ್ತಿರ್ತೇನೆ ಅದರದ ಸೈಮಲ್ಟೇನಿಯಸ್ ಆಗಿ ಕರ್ನಾಟಕದ ರಿಲೇಟೆಡ್ ಏನಿದಾವೆ ಈ ರೀತಿಯಾಗಿ ಮೆನ್ಷನ್ ಮಾಡ್ತಾ ಹೋಗ್ತೇನೆ. Okay, so a bit technical statements are there, but let's make it simple. ಏನಂತಂದ್ರೆ UPSC ಅಂತ ನಾವು ಕನ್ಸಿಡರ್ ಮಾಡುವಂತಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದಾಗ ಸಂವಿಧಾನದ ಒಳಗಿನ ಮೆನ್ಷನ್ ಮಾಡಿರುವಂತ ಒಂದು ಸಂಸ್ಥೆ. ಇದ್ರದ್ದು ಕೆಲಸ ಏನಂತಂದ್ರೆ ಗೌರ್ಮೆಂಟ್ ಬೇಕಾಗಿರುವಂತ ಆಫೀಸರ್ಸ್ ಗಳನ್ನ ರಿಕ್ರೂಟ್ ಮಾಡಿ ಗೌರ್ಮೆಂಟ್ ಅಟ್ಯಾಚ್ ಮಾಡೋದು. ಓಕೆ ಇಟ್ಸ್ ಲೈಕ್ ದ ಕಾಂಟ್ರಾಕ್ಟ್ ಜಾಬ್. what usually the contractors go, that's the way. So they identify the talent. Okay, and the best one would be chosen and they would be given as the government post to go for the bureaucracy. Okay, so constitution body ಅಂತಂದಾಗ ಅದರ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಜವಾಬ್ದಾರಿ ಏನಿರುತ್ತೆ ಹೆಚ್ಚಿರುತ್ತೆ. ಸುಮ್ಮನೆ ಯಾವುದೋ ಒಂದು ಕಮಿಟಿ ಸೆಟ್ ಮಾಡ್ತೇನೆ ನಿಮ್ದು ಕೆಲಸ ಆಯ್ತು ಅಂದ್ರೆ ಮುಗಿತು ಅಂತಲ್ಲ, ಪ್ರತಿ ವರ್ಷ ಇವ್ರು ಈ ಕೆಲಸ ಮಾಡೋರನ್ನೇ. ಒಂದು ಎಕ್ಸಾಮಿನೇಷನ್ ಪ್ರೊಸೆಸ್ ಆಯ್ತಂದ್ರೆ ಮುಗಿತಂತಲ್ಲ, ಮತ್ತೆ ಮುಂದಿನ ವರ್ಷ ಮತ್ತೆ ರಿಕ್ರೂಟ್ಮೆಂಟ್ ಇಮಿಡಿಯೇಟ್ ಆಗಿ ಅವ್ರದ್ದು ಪ್ರಿಪರೇಷನ್ ಸ್ಟಾರ್ಟ್ ಆಗಿರುತ್ತೆ. ಅಂಡ್ ದಟ್ ವರ್ಕ್ಸ್ ಅಂಡರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತಂದ್ರೆ ಈಗ UPSC ಚೇರ್ಮನ್ ಹೆಡ್ ಅದು ಅಂತ ನಾವು ನೋಡುವಂತಂದ್ರೆ ಇಟ್ ಇಸ್ ಪ್ರೆಸಿಡೆಂಟ್ ಹೂ ರಿಕ್ರೂಟ್ಸ್ ದೆಮ್. ಓಕೆ ಸೊ ಇನ್ ಎ ವೇ ದೇ ಆರ್ ರಿಪ್ರೆಸೆಂಟೇಟಿವ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ನಮ್ಮ ಸ್ಟೇಟ್ ಒಳಗೆ ನಾವು ನೋಡುವಂದ್ರೆ ಅದೇ ಗವರ್ನರ್ ಅಂತ ಹೇಳ್ತೇವೆ. ಓಕೆ ಸೊ ಕಮಿಂಗ್ ಟು ದ ಥಿಂಗ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೇವೆ. ದಟ್ ಇಸ್ ದ like recruitment agency of all the group A officers out of all over India level. Okay, and required to be consulted by the government in all the matters relating to the appointment, transfer, promotion and disciplinary matter. Just recruitment to ಅಷ್ಟೇ ಅಂತಲ್ಲ, ಇವನ್ ಆಫೀಸರ್ಸ್ ಗಳಿಗೆ ಟ್ರೈನಿಂಗ್ ಕೊಡೋದಾಗಿರ್ಬೋದು, ಯಾವ ಕ್ಯಾಡರ್ ಅಂದ್ರೆ ಯಾವ ಸ್ಟೇಟಿಗೆ ಅವರು ಅಪಾಯಿಂಟ್ ಆಗುತ್ತಾರೆ. Okay, whatever the further training phases are existing, all these kind of the thing would be looked after by the UPSC itself.
ಓಕೆ ಮಲ್ಟಿಪಲ್ ಸಿಟೀಸ್ ಮಲ್ಟಿಪಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ IAS ಟ್ರೈನಿಂಗ್ ನಾವು ನೋಡ್ಬೋದ್ರೆ ಡೆಹ್ರಾಡೂನ್ ಉತ್ತರಾಖಂಡ್ ನಿಯರ್ ಬೈ ನೋಡ್ಬೋದ್ರೆ ಮಸೂರಿ ಒಳಗೆ ಬರುತ್ತೆ. IPS ಟ್ರೈನಿಂಗ್ ಅಕಾಡೆಮಿ ನಾವು ನೋಡ್ಬೋದ್ರೆ ಹೈದರಾಬಾದ್ ಒಳಗಿದೆ. ಪೋಸ್ಟಲ್ ಸರ್ವಿಸ್ ಟ್ರೈನಿಂಗ್ ಅಕಾಡೆಮಿ ನಮ್ಮದೇ ಮೈಸೂರು ಒಳಗಿದೆ. ರೆವಿನ್ಯೂ ಸರ್ವಿಸಸ್ ನಾವು ನೋಡ್ಬೋದ್ರೆ ನಾಗ್ಪುರ್ ಒಳಗಿದೆ. ಸೊ ಬೇರೆ ಬೇರೆ ಪ್ಲೇಸಸ್ ಒಬ್ಬೊಬ್ಬರನ್ನ ಟ್ರೈನ್ ಮಾಡುವಂತ ಒಂದು ಆರ್ಗನೈಸೇಷನ್ ಅಂಡ್ ದಟ್ ದೇ ಆಲ್ ವರ್ಕ್ ಅಂಡರ್ ದ UPSC ಇಟ್ಸೆಲ್ಫ್. ಓಕೆ ಅದು UPSC ಅಂತ ನಾವು ನೋಡುವಂದ್ರೆ ಓವರ್ ಆಲ್ ಆಗಿ ಇರೋದು ನ್ಯೂ ಡೆಲ್ಲಿ ಒಳಗೆ ಹೆಡ್ ಕ್ವಾರ್ಟರ್ ಅಂತ ಹೇಳ್ತೇವೆ. ದೇ ಡಸ್ ನಾಟ್ ಹ್ಯಾವ್ ಎನಿ ಬ್ರಾಂಚಸ್ ಆರ್ ಸಬ್ ಕ್ವಾರ್ಟರ್ಸ್. ಇಟ್ಸ್ ಓನ್ಲಿ ಒನ್ ಆರ್ಗನೈಸೇಷನ್. ಡೆಲ್ಲಿ ಒಳಗನೆ ಅದರದ್ದು ಮೇನ್ಸ್ ಪ್ರಿಲಿಮ್ಸ್ ನೀವು ಮಲ್ಟಿಪಲ್ ಏರಿಯಾಸ್ it would be in Delhi itself. Okay, it's a past activity actually. ಮೊದಲು ಬ್ರಿಟಿಷ್ ಇದ್ದಾಗ ನಾವು ನೋಡಿದ್ರೆ ಎಸ್ಪೆಷಲಿ ಈಸ್ಟ್ ಇಂಡಿಯಾ ಕಂಪನಿ ಇದ್ದಾಗ ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಕಮಿಷನ್ ಅಂತಿತ್ತು ಅಥವಾ ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಅಂತಿದ್ರು. ಅದಾದ್ಮೇಲೆ ನಾವು ನೋಡಿದ್ರೆ ಫೆಡರಲ್ ಸಿವಿಲ್ ಸರ್ವಿಸ್ ಅಂತ ಮೆನ್ಷನ್ ಮಾಡಿದ್ರು. And later on, overall, like now, after the independence, it was considered as Union Public Service Commission. Union Public reason is clear. Center recruit ಮಾಡಿದ್ರು ಸಹ IAS officers ಕೆಲಸ ಮಾಡೋದು ರಾಜ್ಯಗಳಲ್ಲಿದೆ. Okay, it is the concurrent list. So recruit ಮಾಡೋದು ಅದು ಏಜೆನ್ಸಿ, ಬಟ್ ಅವ್ರು ಕೆಲಸ ಮಾಡ್ತಿರೋದು ರಾಜ್ಯಗಳ ಒಕ್ಕೂಟದ ವ್ಯವಸ್ಥೆ ಅಂತ. ಅದಕ್ಕೆ ಯೂನಿಯನ್ ಆಫ್ ಇಂಡಿಯಾ ಅಂತ ಮೆನ್ಷನ್ ಮಾಡ್ತೇವೆ. ಸೊ ಅದಕ್ಕೆ ಇಂಡಿಪೆಂಡೆನ್ಸ್ ಆದ್ಮೇಲೆ ನಾವು ನೋಡುವಂದ್ರೆ UPSC ಅಂತಾನೆ ಪ್ರಯಾರಿಟಿಯನ್ನ ಕೊಡ್ತಾ ಅದೇ ಫೇಸ್ ಒಳಗೆ ಕಂಟಿನ್ಯೂಸ್ ಆಗ್ತಾನೆ ಬಂದಿದೆ. ಪ್ರೆಸೆಂಟ್ ಚೇರ್ಮನ್ ಬಗ್ಗೆ ಅದು ಮೆನ್ಷನ್ ಮಾಡಿದಾರೆ. ಸೊ ದಟ್ಸ್ ನಾಟ್ ದ ರಿಲೆವೆಂಟ್ ಥಿಂಗ್. ಓಕೆ, ಬಟ್ ಆಲ್ ಟುಗೆದರ್ ಇಟ್ ಈಸ್ ನೋನ್ ಫಾರ್ ದಿ ಗೋಯಿಂಗ್ ಫಾರ್ ದಿ ಅಲ್ಟಿಮೇಟ್ಲಿ ಗ್ರೂಪ್ A ಪೋಸ್ಟ್ ರಿಕ್ರೂಟ್ಮೆಂಟ್. ಓಕೆ, ಕಾನ್ಸ್ಟಿಟ್ಯೂಷನ್ ಒಳಗೆ ಇರೋದು ಆರ್ಟಿಕಲ್ ರಿಲೇಟೆಡ್ ಮೆನ್ಷನ್ ಮಾಡಿದಾರೆ. ದಟ್ at union level it is Union Public Service Commission, and at state level that's a State Public Service Commission. So Maharashtra ಒಳಗೆ ನೋಡುವಾಗ Maharashtra Public Service Commission ಈ ರೀತಿ ಎಲ್ಲ ಸ್ಟೇಟ್ಸ್ ಒಳಗೆ ಒಂದೊಂದು ರಿಕ್ರೂಟ್ಮೆಂಟ್ ಏಜೆನ್ಸಿ ಅದು ಇದ್ದೇ ಇರುತ್ತೆ. ಓಕೆ, ಸೊ ಕ್ವಾಲಿಫಿಕೇಶನ್ ಏನಿದೆ ಇಟ್ ಇಸ್ ವೆರಿ ಕ್ಲಿಯರ್. ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಗ್ರಾಜುಯೇಷನ್. ದಟ್ಸ್ ಆಲ್ ದ ಸಿಂಪಲ್ ಥಿಂಗ್ ಇಟ್ ಇಸ್. ಯಾವುದೇ ಗ್ರಾಜುಯೇಷನ್ ಇದೋ ಮ್ಯಾಟರ್ ಆಗಲ್ಲ. Post graduation is a double degree or triple degree, those all the things are not at all relevant. One degree is enough. And very interestingly, ನೀವು ಫೈನಲ್ ಇಯರ್ ಇದ್ದಾಗಲೂ ಈ ಎಕ್ಸಾಮ್ ಅನ್ನ ಬರೀಬಹುದು ಅಂತ ಹೇಳ್ತಾರೆ. ಓಕೆ, the thing is very clear. While getting recruited, if you clear the exam while joining the service, you should have the certificate, convocation certificate ಅಂತ ಹೇಳ್ತೀವಲ್ಲ ಅದಿರಬೇಕು. ಅದಕ್ಕೆ ಫೈನಲ್ ಇಯರ್ ಇದ್ದಾಗಲೂ ಅದು ಬರೆಯೋದಕ್ಕೆ ಅವಕಾಶ ಇದೆ. ಯೂಶುವಲಿ ಹೆಚ್ಚಿಗೆ ಯಾರು ಅದನ್ನ ಯೂಶುವಲಿ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ದಟ್ ವುಡ್ ಬಿ ಅ ಲಾಸ್ ಆಫ್ ಅಟೆಂಪ್ಟ್ ಯೂಶುವಲಿ ವಿತೌಟ್ ಹ್ಯಾವಿಂಗ್ ಪ್ರಾಪರ್ ನಾಲೆಜ್. ಬಟ್ ಸ್ಟಿಲ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಕ್ಯಾನ್ ಟೇಕ್ ಅಪ್ ದಿಸ್ ಎಕ್ಸಾಮ್. ಇಟ್ಸ್ ಬೆಟರ್ ಆಫ್ಟರ್ ದಿ ಗ್ರಾಜುಯೇಷನ್. ಪ್ರಿಪೇರ್ in silent, and once you give the attempt, the result should make that strong sound. That's the usual approach what it is. ಏಜ್ ಅಂತ ನಾವು ಕನ್ಸಿಡರ್ ಮಾಡುವಂದ್ರೆ ದಟ್ಸ್ ವೈ ದೇ ಹ್ಯಾವ್ ಮೆನ್ಷನ್ಡ್ ಮಿನಿಮಮ್ 21 ಇಯರ್ಸ್ ಅಂತಂದ್ರೆ 21 ಇಯರ್ಸ್ಗೆ ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಆಗಬಹುದು ಅಂತ ಹೇಳ್ತೇವೆ. ಓಕೆ, 10th 16 ಇಯರ್ಸ್ ಮುಗಿಬೇಕು, 18 ಇಯರ್ಸ್ಗೆ ಸೆಕೆಂಡ್ PUC ಮುಗಿಬೇಕು, 3 ಇಯರ್ಸ್ ಒಂದು ಗ್ರಾಜುಯೇಷನ್ ಅಂದ್ರೆ 21 ವರ್ಷಕ್ಕೆ ಬರುತ್ತೆ. ಸೊ ಮಿನಿಮಮ್ 21 ಇಯರ್ಸ್, ಮ್ಯಾಕ್ಸಿಮಮ್ 32 ಇಯರ್ಸ್ ಇಫ್ ಇಟ್ ಇಸ್ ಜನರಲ್ ಮೆರಿಟ್. ಓಕೆ, 32 ವರ್ಷದವರೆಗೂ 6 ಅಟೆಂಪ್ಟ್ ಪರ್ಮಿಸಬಲ್ ಇರುತ್ತೆ. ಹಿಯರ್ ಇಟ್ ಇಸ್ ಮೆನ್ಷನ್ಡ್. Okay, 6 attempts are permitted for the general merit candidates. Okay, general merit ಗೆ 6 attempt. Okay, OBC ಗೆ plus 3 year consideration ಇದೆ. That makes other backward classes ಅಂತ ನಾವು ಏನು ಮೆನ್ಷನ್ ಮಾಡ್ತೇವೆ, that makes it as 35 years all together. Okay, ಅವರಿಗೆ ಸಿಗುವಂತ ಅಟೆಂಪ್ಟ್ ಅಂತಂದ್ರೆ 9 attempts. Okay, ನೀವು ಕಂಟಿನ್ಯೂಸ್ ಆಗಿ 9 ಅಟೆಂಪ್ಟ್ ಅಂತ ಹೋಗ್ಬೋದು. ಫಸ್ಟ್ ಬ್ರೇಕ್ ತಗೊಳ್ತೀನಿ ಆಮೇಲೆ ಹೋಗ್ತೀನಿ ಅಂತ ಈ ರೀತಿಯಾಗಿ ಹೇಳ್ಬೋದು. ಇಟ್ ಗೋಸ್ ಯೂಶುವಲಿ ವಿತ್ ಅಪ್ರೋಚ್ ದಿಸ್. ಅಂಡ್ ಫಾರ್ SC and ST candidates, okay, that is 32 years plus 5 years of relaxation, ಅಂದ್ರೆ 37 years ಒಳಗೆ. And there is no attempts limit for the SC and ST candidates. There is no attempts limit. Okay, unlimited attempt ಅಂತ ಹೇಳ್ತಾರೆ, ಬಟ್ ಟಿಲ್ 37 years. 38th year ಮತ್ತೆ ಎಕ್ಸಾಮ್ ಬರೀತೀನಿ ಅಂತಂದ್ರೆ ದಟ್ಸ್ ನಾಟ್ ದ ಪಾಸಿಬಿಲಿಟಿ.
And the government has introduced one more reservation, that is economically weaker section, EWS ಅಂತ ಹೇಳಿ. Okay, other than this conventional method of reservation, now EWS reservation, that is altogether disabled category ಅಲ್ಲಿ mention ಮಾಡ್ತೇವೆ, that goes roughly around 9 attempts again. Okay, that's the actually there are few aspirants, so 9 attempts ಸಾಕಾಗಲ್ಲ actually. IAS exams, but that's not the thing. ಒಂಬತ್ತು ವರ್ಷಗಟ್ಟಲೆ ಒಂದೊಂದು ಎಕ್ಸಾಮ್ ಅಂತಂದ್ರೆ that's not the actual practically not feasible what I feel, but somewhere ಅದು ಹೆಂಗಾಗತ್ತಂದ್ರೆ it's like taste of blood. Okay, because I have experienced this. ನಾನು ಬ್ಲೈಂಡ್ ಆಗಿ ಸ್ಟೇಟ್ಮೆಂಟ್ ರಾಂಗ್ ಆಗಿ ಕೋಟ್ ಮಾಡಲ್ಲ. It's like a literally taste of blood. Okay, I'll mention why it is like a taste of blood. Okay, so the same information has been mentioned over here. These are the things not needed for you, I think. So Jammu Kashmir davaru ನೀವು ಯಾರು ಇಲ್ಲ ಅನ್ಕೊಳ್ತೇನೆ. Okay, so few other relaxations ಗಳಲ್ಲಿ ಏನಿದೆ, ಎಕ್ಸ್ ಸರ್ವಿಸ್ ಮಂತ್ಸ್ ಅದು ಇದ್ರೆ ಅಂತಂದ್ರೆ ಯಾವ ರೀತಿಯದ್ದು ಏಜ್ ರಿಲ್ಯಾಕ್ಸೇಷನ್, ಅಟೆಂಪ್ಟ್ ರಿಲ್ಯಾಕ್ಸೇಷನ್ ಯಾವ ರೀತಿಯಾಗಿದೆ ಅಂತ. Okay, so moving further, examination pattern. This is what is important. Okay, ಮೂರು ಹಂತದ ಒಳಗೆ ಎಕ್ಸಾಮ್ ಆಗುತ್ತೆ. 3 tier ಎಕ್ಸಾಮ್ ಅಲ್ಟಿಮೇಟ್ಲಿ ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಅಂತ ಹೇಳಿ. ಓಕೆ, ಪ್ರಿಲಿಮ್ಸ್ ಅದರ ಪೂರ್ವಭಾವಿ ಪರೀಕ್ಷೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಓಕೆ, ಮೇನ್ಸ್ ಗೆ ಮುಖ್ಯ ಪರೀಕ್ಷೆ ಅಂತ ಹೇಳ್ತಾರೆ. ಓಕೆ, ಸೊ ಪ್ರಿಲಿಮಿನರಿ ಎಕ್ಸಾಮ್ ಅಂತ ನಾವು ಕನ್ಸಿಡರ್ ಮಾಡಿವತ್ತಂದ್ರೆ ಇದು ಕ್ಲಿಯರ್ ಮಾಡಿದ್ರಂದ್ರೆ ನಿಮಗೆ 2ನೇ ಲೆವೆಲ್ ಎಕ್ಸಾಮ್ ಬರೆಯಕ್ಕೆ ಪರ್ಮಿಷನ್ ಇರುತ್ತೆ. ಇದು ಕ್ಲಿಯರ್ ಆಯ್ತು ಅಂದ್ರೆ ಅಷ್ಟೇ 3ನೇ ಲೆವೆಲ್ ಹೋಗುತ್ತೆ. ಇದು 3ನೇದು ಕ್ಲಿಯರ್ ಆಯ್ತು ಅಂದ್ರೆ ಅಷ್ಟೇ ನಿಮ್ಮದು ಫೈನಲ್ ಲಿಸ್ಟ್ ಅಲ್ಲಿ ಹೆಸರಿರುತ್ತೆ. This is the actual examination pattern, how it goes. And all the 3 levels should be cleared in a one stretch. It's not like so this year I will clear prelims, next year I will clear mains. These all the things. If it is this year you are going through the curriculum academic year, okay, prelims if it clear immediately it has to get cleared through the mains immediately through the interview. If your score is comfortable, you will be in the service. Next, sir, ನಾನು ಮೇನ್ಸ್ ಮುಗಿಸಿದ್ದೇನೆ, ಮೇನ್ಸ್ ಕ್ಲಿಯರ್ ಆಗಿದೆ, ಇಂಟರ್ವ್ಯೂ ಹೋಗಿದ್ದೇನೆ. My own example is that I have given the interview, but in the final list I lost my name. So what is the next possibility for me? If I am giving next attempt, it should be from again first round. ಓಕೆ, ಇಂಟರ್ವ್ಯೂ ಹೋದ್ರು ಸಹ ನೆಕ್ಸ್ಟ್ ಅಟೆಂಪ್ಟ್ ಕೊಡ್ತೀವಿ ಅಂತಂದ್ರೆ ಮತ್ತೆ ಪ್ರಿಲಿಮ್ಸ್, ಮತ್ತೆ ಮೇನ್ಸ್, ಮತ್ತೆ ಇಂಟರ್ವ್ಯೂ, ಈ ಫೇಸ್ ಮತ್ತೆ ಹಿಂಗ ಪ್ರೊಸೆಸ್ ಒಳಗೆ ಪಾಸ್ ಆಗಿ ಹೋಗ್ಲೇಬೇಕು. ಆಸ್ ಆಫ್ ನೌ ಇಟ್ ಇಸ್ ಕಂಫರ್ಟಬಲ್. ಓಕೆ, ಸೊ ಗೋಯಿಂಗ್ ಬೈ ದಿಸ್ ಅಪ್ರೋಚ್, ಓಕೆ, ಒಂದು ವರ್ಷದಲ್ಲಿ ಈ 3 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಓಕೆ, ದಟ್ಸ್ ದ ವೇ ಇಟ್ಸ್ ಕಂಫರ್ಟಬಲ್. ಸೊ ಲೆಟ್ ಅಸ್ ಸೀ 3ರಲ್ಲಿ ಯಾವ ರೀತಿಯಾಗಿರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಏನ ಹೋಗ್ಬೇಕು ನಾನು, ಮೇನ್ಸ್ ಅಲ್ಲಿ ಏನ್ ಮಾಡ್ಬೇಕು, ಇಂಟರ್ವ್ಯೂ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ಸೊ ಒಂದೊಂದೇ ಫೇಸ್ ನೋಡ್ಬೋದು ಹೋಗೋಣ. ಓಕೆ, ಸೊ ಪೇಪರ್ ಅಪ್ರೋಚ್ ಅಲ್ಲಿ ನಾವು ನೋಡಿದಾಗ ಇಲ್ಲಿ 2 ಬ್ರಾಡ್ ಸೆಕ್ಷನ್ ಮೆನ್ಷನ್ ಮಾಡಿದ್ದಾರೆ, ಲೈಕ್ ಪ್ರಿಲಿಮಿನರಿ ಅಪ್ರೋಚ್ ಮತ್ತೆ ಮೇನ್ಸ್ ಎಕ್ಸಾಮಿನೇಷನ್ ಅಂತ ಹೇಳಿ. ಓಕೆ, ಮಲ್ಟಿಪಲ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಟೆಸ್ಟ್, ಮಲ್ಟಿಪಲ್ ಸ್ಟೇಜಸ್ ಒಳಗೆ ಮಲ್ಟಿಪಲ್ ನಿಮ್ಮದು ಪೊಟೆನ್ಶಿಯಲ್ ಅನ್ನು ಚೆಕ್ ಮಾಡ್ತಿರ್ತಾರೆ. ಯಾಕಂದ್ರೆ ಒಂದೇ ಎಕ್ಸಾಮ್ ಒಳಗೆ ನಿಮ್ಗೆ ಎಲ್ಲಿ ಇರುವಂತ ಎಲ್ಲಾ ಟ್ಯಾಲೆಂಟ್ಸ್ ಗಳ ಚೆಕ್ ಮಾಡಕ್ ಆಗಿಲ್ಲ. ಓಕೆ, somewhere out of the context I will mention you one quote over here. Quote in the sense one incident. Ultimately ಇದೇ IAS ಎಕ್ಸಾಮ್ ಗೆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅಂತ ಬರುತ್ತೆ. ನಾನು ಕನ್ನಡ ಲಿಟರೇಚರ್ ತಗೊಂಡಿದ್ದೆ, ಕನ್ನಡ ಸಾಹಿತ್ಯದ ಲಿಟರೇಚರ್ ಆಪ್ಷನ್ ತಗೊಂಡಿದ್ದೆ. ಮೊದಲು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ತಗೊಂಡಿದ್ದೆ, ಕಂಫರ್ಟೇಬಲ್ ಅನಿಸ್ಲಿಲ್ಲ, ಡ್ರಾಪ್ ಮಾಡಿದೆ. ಜಿಯೋಗ್ರಫಿ ಆಪ್ಷನಲ್ ತಗೊಂಡೆ, ಮತ್ತು ಕಂಫರ್ಟೇಬಲ್ ಅನಿಸ್ಲಿಲ್ಲ, ಡ್ರಾಪ್ ಮಾಡಿದೆ. ಥರ್ಡ್ ಕನ್ನಡ ಲಿಟರೇಚರ್ ತಗೊಂಡೆ, ಅದು ಬೆಟರ್ ಅನಿಸ್ತು, ಅದರಲ್ಲೇನೆ ಮತ್ತೆ ಮೇನ್ಸ್ ಬಂದೆ. ಅಲ್ಲಿ ಲಿಟರೇಚರ್ ಓದಬೇಕಾದ್ರೆ ಯಾವುದೋ ಒಂದು ಕತೆ ಇರ್ತದೆ ಅದರಲ್ಲಿ. ಓಕೆ, ಹಿ ವಾಸ್ ಮೆನ್ಷನಿಂಗ್ ದಟ್ ಓವರ್ ಆಲ್ ಲೈಫ್ ಅಲ್ಲಿ 64 ರೀತಿ ವಿದ್ಯೆಗಳು ಇರ್ತಾವೆ ಅಂತ ಹೇಳಿದೆ. ಐ ವಾಸ್ ಲೈಕ್ ಗಾಟ್ ಕನ್ಫ್ಯೂಸ್ಡ್ ಬೈ ದಟ್. ಅದ್ರೊಳಗೆ 2 ವಿದ್ಯೆದ ಬಗ್ಗೆ ಮೆನ್ಷನ್ ಮಾಡಿದ್ದ. ಕಳ್ಳತನ ಮಾಡೋದು ಒಂದು ವಿದ್ಯೆ ಅಂತೆ, ಅದನ್ನ ಹಿಡಿಯೋದು ಅದು ಒಂದು ವಿದ್ಯೆ. ಅಂಡರ್ಸ್ಟ್ಯಾಂಡಿಂಗ್. ಸೊ ಈಗ ನೀವು ಅಡ್ಮಿನಿಸ್ಟ್ರೇಷನ್ ಒಳಗೆ ಇದ್ದೀರಂತಂದ್ರೆ ಅದು ಒಂದು ಕಲೆ ಇದೆ, ಅಂದ್ರೆ ದಟ್ಸ್ ಆರ್ಟ್, ದಟ್ಸ್ ಒನ್ ಫೇಸ್ ಆಫ್ ಎಜುಕೇಶನ್ ಅಂತ ಅನ್ನೋ ರೀತಿ ಅಂತಾನೆ ಹೇಳ್ತಾರೆ. ಸೊ ಐ ವಾಸ್ ಸರ್ಪ್ರೈಸ್ ಲೈಕ್ ಅರೆ ಸ್ಟೀಲಿಂಗ್ ಇಸ್ ಆಲ್ಸೋ ಟೆಕ್ನಿಕ್ ಅಂತ ಅನ್ನೋದು. ಓಕೆ, ಸೊ ಅದು ಒಂದು ವಿದ್ಯೆ ಅಂತ ಅನ್ನೋದು. ಸೊ ದಟ್ಸ್ ದ ವೇ ಒಂದು ಎಕ್ಸಾಮ್ ಅಲ್ಲಿ ನಿಮ್ ಕಡೆ ಇರುವಂತ ಎಲ್ಲಾ ಟ್ಯಾಲೆಂಟ್ ಅನ್ನ ಒಂದು ಎಕ್ಸಾಮ್ ಇಂದ ಹೊರಗೆ ತೆಗಿಯಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ಮಲ್ಟಿಪಲ್ ಸ್ಟೇಜಸ್ ಒಳಗೆ ಅವ್ರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ.
ಓಕೆ, ಸೊ ಪ್ರಿಲಿಮ್ಸ್ ಒಳಗೆ ನಾವು ನೋಡ್ಬೇಕಂದ್ರೆ ವೆರಿ ಟ್ರಿಕಿ ಕ್ವಶನ್ ಇರುತ್ತೆ. ಟೂ ಮಚ್ ಕ್ವಿಕ್ ಡಿಸಿಷನ್, ಅಕ್ಯುರೇಟ್ ಡಿಸಿಷನ್. ಯಾಕಂದ್ರೆ ಪ್ರಿಲಿಮ್ಸ್ ಅಲ್ಲಿ MCQs ಅಂತ ಹೇಳ್ತೇವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. 4 ಆಪ್ಷನ್ ಅಲ್ಲೇ ಒಂದು ರೈಟ್ ಆನ್ಸರ್ ಇರುತ್ತೆ. ಇಫ್ ಇಟ್ ಇಸ್ ರೈಟ್ 100% ರೈಟ್, ಇಫ್ ಇಟ್ ಇಸ್ ರಾಂಗ್ 100% ರಾಂಗ್. ನಿಮಗೆ ಸರ್ ಅಟೆಂಪ್ಟ್ ಮಾಡಿದೀನಿ, ಇದು ನಿಯರೆಸ್ಟ್ ಕರೆಕ್ಟ್ ಅಟೆಂಪ್ಟ್ ಮಾಡಿದೀನಿ, ಅರ್ಧ ಮಾರ್ಕ್ಸ್ ಅದು ಸಿಗುತ್ತೆ ಅನ್ನೋದು ಹಿಂಗಿರಲ್ಲ. ನೀವು ಕಾಲೇಜಸ್ ಲೈಫ್ ಒಳಗದು ನಾವು ಹೆಂಗ್ ಮಾಡ್ತೇವೆ, ಏನ್ ಬರಲಿಲ್ಲ ಅಂತಂದ್ರು ಒಂದ್ 2-3 ಲೈನ್ ಆದ್ರೂ ಬರೆದ್ರೆ ಅರ್ಧ ಮಾರ್ಕ್ ಆದ್ರೂ ಬರುತ್ತೆ ಅನ್ನೋ ಲೆಕ್ಕದಲ್ಲಿ ಬರೀತಿರ್ತೇವೆ. ಎಸ್ ಆರ್ ನೋ? So that's not the approach over here. That's why the accuracy is very important in the very first level, and they will deliberately give lengthy question, very short span of time, just to check how quick you take the decision, how rightly you take the decision. I take the quick decision, but if it is wrong, what's the use? So I have to take the decision quickly, analyze it properly, okay, and through that logical approach, I should come out with the right answer in very short span of time. That's what the thing is judged in the first round. That is what we call it as prelims. Okay, so prelims approach ಯಾವ ರೀತಿ ಇದೆ ಅಂತ ನೋಡೋದಂದ್ರೆ, okay, here it has been mentioned. Okay, prelims ಅಲ್ಲಿ 2 ಪೇಪರ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಬೆಳಗ್ಗೆ ಒಂದಿರುತ್ತೆ, ಮಧ್ಯಾಹ್ನ ಒಂದಿರುತ್ತೆ, ಒಂದೇ ದಿನಕ್ಕೆ ಇರುತ್ತೆ 2 ಪೇಪರ್. ಓಕೆ, ಸೊ ಫಸ್ಟ್ ಜನರಲ್ ಸ್ಟಡೀಸ್ ಅಂತ ಹೇಳ್ತೇವೆ. ಇದಕ್ಕೆ ಡ್ಯೂರೇಷನ್ 2 ಗಂಟೆ ಇರುತ್ತೆ. 100 ಕ್ವಶನ್ ಅದು ಕ್ವಶನ್ ಪೇಪರ್ ಅಲ್ಟಿಮೇಟ್ಲಿ, ಅಂಡ್ ಮಾರ್ಕ್ಸ್ ಕನ್ಸಿಡರ್ಡ್ ಫಾರ್ ದ ಮೆರಿಟ್ ಅಂತ ಹೇಳ್ತಾ ಇದೆ. ಮೆನ್ಷನ್ ಮಾಡ್ತೀನಿ ಇದ್ರದ್ದು ಮೀನಿಂಗ್ ಏನಂತ ಹೇಳಿ. ಸೆಕೆಂಡ್ ಪೇಪರ್ ಪ್ರಿಲಿಮ್ಸ್ ಅಲ್ಲೇನೆ 2ನೇ ಪೇಪರ್ ಅಂತ ನಾವು ನೋಡಿ ಬಂದ್ರೆ ಸಿವಿಲ್ ಸರ್ವಿಸಸ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೇವೆ. ಕಾಂಟ್ ರೀಸನಿಂಗ್ ಆಗಿರ್ಬೋದು, ವರ್ಬಲ್ ಎಬಿಲಿಟಿ ಆಗಿರ್ಬೋದು, ದೀಸ್ ಆಲ್ ದ ಥಿಂಗ್ಸ್ ಚೆಕ್ಡ್ ಇನ್ ದಿ ಸೆಕೆಂಡ್ ಪೇಪರ್. And it is also for 2 hours, but each question carry 2.5 marks, so the questions are 80 in number, and it is just qualifying in nature. Okay, qualifying in nature ಅಂತಂದ್ರೆ ನಾನು ಇದೇ ಹೇಳಿದೆ ನಿಮಗೆ, ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನೀವು ಮೇನ್ಸ್ ಗೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳಿ. ಓಕೆ, ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ. ಏನಂತಂದ್ರೆ ಕಾಲೇಜ್ ಲೈಫ್ ಅಲ್ಲಿ ಇದ್ದಾಗ ನಮ್ಗೊಂದು ಬೇಸಿಕ್ ಕ್ರೈಟೇರಿಯಾ ಇರುತ್ತೆ, 35 ಮಾರ್ಕ್ಸ್ ಟು ಗೆಟ್ ಕ್ಲಿಯರ್. ಔಟ್ ಆಫ್ 100 ವಿ ಶುಡ್ ಸ್ಕೋರ್ 35 ಅಂತ ಈ ರೀತಿಯಾಗಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಇದನ್ನ ನಾವು ಕಟ್ ಆಫ್ ಅಂತ ಹೇಳ್ತೇವೆ. ಓಕೆ, ಸೊ ಇಟ್ ಈಸ್ ನಾಟ್ ಫಿಕ್ಸ್. ಯಾವುದೇ ಎಕ್ಸಾಮ್ ನೋಡಿದೆ ಅಂತಂದ್ರೆ 100ಕ್ಕೆ ಎಷ್ಟು ತಗೊಂಡೆ ಅಂದ್ರೆ ನಾನು ಆ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋದು ಇಲ್ಲಿ ಫಿಕ್ಸ್ ಇರಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಟ್ ವೇರೀಸ್, ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಆ ಕಟ್ ಆಫ್ಗೆ ಮಾರ್ಕ್ಸ್ ಕನ್ಸಿಡರ್ ಮಾಡ್ಬೇಕಲ್ಲ, ನೀವು ಎಷ್ಟು ಸ್ಕೋರ್ ಮಾಡಿದ್ರ ಅಂತ ಕನ್ಸಿಡರ್ ಮಾಡೋದು ಈ ಪೇಪರ್. ಓಕೆ, ಇದು 1ನೇ ಪೇಪರ್ ಏನಿದೆ 200ಕ್ಕೆ ಯಾರದ ಹೆಚ್ಚು ಸ್ಕೋರ್ ಆಗ್ತಾ ಹೋಗ್ತಿರುತ್ತೋ ಅವರು ಸೆಕೆಂಡ್ ರೌಂಡಿಗೆ ಎಲಿಜಿಬಲ್ ಅಂತ ಹೋಗ್ಬೋದು. ಬಟ್ ಹೌ ಅಬೌಟ್ ದಿಸ್ ಪೇಪರ್ ಅಂತಂದ್ರೆ ಇಟ್ಸ್ ವೆರಿ ಕ್ಲಿಯರ್. ಇಟ್ ಈಸ್ ಟು ಚೆಕ್ ಯುವರ್ ಎಬಿಲಿಟಿ ರಿಗಾರ್ಡಿಂಗ್ ದಟ್ ಡಿಸಿಷನ್ ಮೇಕಿಂಗ್ ಆಪ್ಟಿಟ್ಯೂಡ್ ಅಂತ ಅನ್ನೋದು ಇದೆ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಾನು ಈ ಪೇಪರ್ ಅಲ್ಲೇ 200 ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಓಕೆ, ಐ ವಾಸ್ ಸ್ಕೋರ್ಡ್ 200 ಔಟ್ ಆಫ್ 200, but here the qualifying nature is 1/3 of 200 I should score. ಓಕೆ, ಅಂದ್ರೆ ನಾನು ಕನಿಷ್ಠ 67 ತಗೋಬೇಕು ಸಾಕು. ನಾನು ಇಲ್ಲಿ 200 ತಗೊಂಡೆ ಅಂದ್ರೂ ಯೂಸ್ ಇಲ್ಲ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ಒಂದು 2-3 ಸಿನಾರಿಯೋಸ್ ಕೊಡ್ತೀನಿ. ಇದರಲ್ಲಿ 200 ತಗೊಂಡಿದ್ದೇನೆ, ಇದರಲ್ಲಿ 67 ತಗೊಂಡಿದ್ದೇನೆ, ನಾನು ಮೇನ್ಸಿಗೆ ಎಲಿಜಿಬಲ್ ಆಗ್ತೀನಿ, ಟ್ರಸ್ಟ್ ಮೀ. ಇದು 200 ತಗೊಂಡಿದ್ದೇನೆ, ಇದು 67 ದಾಟಿಲ್ಲ ನಂದು, ನನ್ನ ರಿಸಲ್ಟ್ ನೆಗೆಟಿವ್, ಫೇಲ್ ಅಂತಾನೆ ಬರುತ್ತೆ. ಐ ಹ್ಯಾವ್ ಟು ಕ್ವಾಲಿಫೈ ದಿಸ್ ಫೇಲ್ ಅಲ್ಟಿಮೇಟ್ಲಿ. ಓಕೆ, ನಾನು ಇದ್ರ ಒಳಗೆ 200ಕ್ಕೆ 68 ತಗೊಂಡಿದ್ದೇನೆ, ಬಟ್ ಇಲ್ಲಿ ಕಟ್ ಆಫ್ ಕ್ರ್ಯಾಕ್ ಆಗಿಲ್ಲ ನಂದು. 80 ಕಟ್ ಆಫ್ ಇತ್ತು, ನನಗೆ 75 ಬಿದ್ದಿದೆ ಅಂತಂದ್ರೆ ಮತ್ತೆ ನನ್ನ ರಿಸಲ್ಟ್ ಫೇಲ್ ಅಂತಾನೆ ಬರುತ್ತೆ. ಸೊ ಮೇನ್ ಇರೋದು ಪೇಪರ್ ಇದು. ಓಕೆ, ಆದ್ರೆ ಇದನ್ನ ಎಲಿಜಿಬಲ್ ಆಗಬೇಕಂತಂದ್ರೆ ಇದನ್ನ ಪಾಸ್ ಮಾಡ್ಲೇಬೇಕು, 1/3 ಸ್ಕೋರ್ ಮಾಡ್ಲೇಬೇಕು. 67 ಮಾರ್ಕ್ ಇರುತ್ತೆ. ಇದು 67 ಮಾರ್ಕ್ ನಾವು ಅರ್ಲಿಯರ್ ಟೈಮ್ ಅದು ಹೆಂಗ್ ನೋಡ್ಕೊಂಡ್ರೆ ಈಸಿಯಾಗಿ ಹಿಟ್ ಮಾಡ್ಕೊಂಡು ಹೋಗ್ತಾರೆ. ಇತ್ತೀಚೆಗೆ ನಾವು ನೋಡ್ಬೇಕಾದ್ರೆ ಸಿವಿಲ್ ಸರ್ವಿಸ್ ಡಿಸಿಷನ್ ಮೇಕಿಂಗ್ ಆಸ್ಪೆಕ್ಟ್ಸ್ ಅನ್ನ ಇನ್ಕ್ರೀಸ್ ಮಾಡಿರೋದ್ರಿಂದ ಎಷ್ಟೋ ಕ್ಯಾಂಡಿಡೇಟ್ಸ್ ಇದರಲ್ಲಿ ಎಕ್ಸೆಪ್ಷನಲಿ ಬ್ರಿಲಿಯಂಟ್ ಇದ್ದು. ಆಕ್ಚುಲಿ ಈ 200ಕ್ಕೆ 2023 ಈಗ ಲಾಸ್ಟ್ ಎಕ್ಸಾಮ್ ಏನ್ ರಿಕ್ರೂಟ್ಮೆಂಟ್ ಆಯ್ತಲ್ಲ, ಈಗ ಜಸ್ಟ್ 1 ಮಂತ್ ಬ್ಯಾಕ್ ರಿಸಲ್ಟ್ ಬಂದಿದೆ IAS. ಕಟ್ ಆಫ್ ಎಷ್ಟು ನಿಂತಿತ್ತಂದ್ರೆ ಜನರಲ್ ಮೆರಿಟ್ 75 ಮಾರ್ಕ್ಸಿಗೆ ನಿಂತಿತ್ತು 200ಕ್ಕೆ. ಇಟ್ ವಾಸ್ 75 ಔಟ್ ಆಫ್ 200. So if you have scored more than 75, you are eligible for the second round. It varies. When in 2013, when I was giving this attempt, there was second paper also used to count in the marking. So out of 400,
242 was the cutoff back then. Okay, it was more than 60%. But now last year, if you consider out of 200, only 75 was the, it is less than 50% of the cutoff. 44 45%